ಒಳ ಮೀಸಲಾತಿ ಕುರಿತು ನಡೆಯುವ ಸರ್ವೆಗೆ ಸರಿಯಾದ ಮಾಹಿತಿ ನೀಡಿ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ. ಒಳ ಮೀಸಲಾತಿ 3 ದಶಕಗಳಿಂದ ಪರವಿರೋಧ ನಡೆಯುತ್ತಿದೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮೂಲಕ ನಡೆಯುತ್ತಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸರ್ವೆ ಸ್ವಾಗತಾರ್ಹವಾಗಿದ್ದು, ಬೋವಿ ಸಮುದಾಯ ಸರಿಯಾದ ಮಾಹಿತಿ ನೀಡಿ ಎಂದು ಬೋವಿ ಸಮುದಾಯದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಕರ್ತರ ಭವನದಲ್ಲಿ ಬೋವಿ ಸಮುದಾಯ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮುದಾಯವಾಗಿದೆ. ಒಳ ಮೀಸಲಾತಿಗಾಗಿ ನಡೆಯುವ ಸರ್ವೆ ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯದವರು ಸರಿಯಾದ ಮಾಹಿತಿ ನೀಡಬೇಕು. ಜಾತಿ ಕಾಲಂನಲ್ಲಿ 16ರಲ್ಲಿ 23ರಿಂದ 27ರವರೆಗೂ ಬೋವಿ ಅಂತ ಗುರುತಿಸಿದ್ದಾರೆ. ಆಂಗ್ಲ ಭಾಷೆಯಲ್ಲಿ ಉಪಜಾತಿಗಳು ಇರಲಿದೆ. ಸರಿಯಾಗಿ ನಮೂನೆ ಮಾಡಬೇಕು. ವಡ್ಡ ಅಂತ ಗುರುತಿಸಿದರೆ ಪ್ರಬಲವಾಗಿ ಸಮುದಾಯ ಇರಲಿದೆ. ಬೋವಿ ಸಮುದಾಯಕ್ಕೆ ಗತಕಾಲದ ಇತಿಹಾಸವಿದೆ ಎಂದು ತಿಳಿಸಿದ್ದಾರೆ. ಬಿಡುಗಡೆ ಮಾಡಿದ್ದು ಸಾಕಷ್ಟು ಜನರಿಗೆ ದೊರೆತಿದೆ. ಆಗ ಕೈಪಿಡಿಯನ್ನು ಸಮೀಕ್ಷೆದಾರರು ಬರುವ ಪೂರ್ವದಲ್ಲಿ ಅಧ್ಯಯನ ಮಾಡಿಕೊಳ್ಳಿ ಅಂತೇಳಿ ನಾನು ಸಮಸ್ತ ಸಮುದಾಯಕ್ಕೆ ಮನವಿಯನ್ನು ಮಾಡುತ್ತೇನೆ. ಕಾರಣ, ಮೊದಲನೇ ಕಾಲದಲ್ಲಿ ಹೇಗೆ ಇವರು ಪರಿಶಿಷ್ಟ ಜಾತಿಯ ಮನೆಯನ್ನು ಹುಡುಕ್ತಾರೆ ಅಂತ ವಿಚಾರ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 6,80,00,000 ಜನಸಂಖ್ಯೆ ಇದೆ ಅನ್ನುವಂತಹದ್ದು 2025 ಜನವರಿ 1ನೇ ತಾರೀಕಿಗೆ ಸಿಕ್ಕಂತಹ ಮಾಹಿತಿ. ಈ 6,80,00,000 ಜನಗಳನ್ನು ಕೂಡ ಇವತ್ತು ಸಮೀಕ್ಷೆಗೆ ಒಳಪಡಿಸುವಂತಹ ಕಾರ್ಯವನ್ನು ಸರ್ಕಾರ ಮುಂದಾಗಿದೆ. ಯಾವುದರ ಮುಖಾಂತರ ಅಂತಂದ್ರೆ, ಚುನಾವಣಾ ಗುರುತಿನ ಚೀಟಿಯನ್ನು ಪಡೆದು ನಗರಸಭೆ, ಪಟ್ಟಣ ಪಂಚಾಯಿತಿ, ಪುರಸಭೆ, ಮಹಾನಗರ ಪಾಲಿಕೆ ಹಾಗೂ ಗ್ರಾಮ ಪಂಚಾಯಿತಿಗಳ ಮೂಲಕವಾಗಿ ಮತದಾರರ ಗುರುತಿನ ಚೀಟಿಯನ್ನು ಪಡೆದು ಪ್ರತಿ ಮನೆಗೂ ಕೂಡ ಭೇಟಿ ಕೊಡುತ್ತೆ. ಪ್ರತಿ ಮನೆಯಲ್ಲಿ ಪರಿಶಿಷ್ಟ ಜಾತಿಯ ಮನೆ ಹೌದು ಅಲ್ಲ ಎನ್ನುವಂಥದ್ದನ್ನು ಖಾತ್ರಿಪಡಿಸಿಕೊಂಡು ಗಣತಿ ಪ್ರಾರಂಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಗ್ರಾಮದ ಬೋವಿ ಸಮುದಾಯದ ಮುಖಂಡರು ಈ ಸಮುದಾಯ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮುದಾಯವಾಗಿದ್ದು, ಜೀವನವನ್ನು ರೂಪಿಸಿಕೊಳ್ಳೋದಕ್ಕೋಸ್ಕರ ದೂರದ ಬೆಂಗಳೂರು, ಮುಂಬೈ, ಹೈದರಾಬಾದು, ಗೋವಾ ಹಾಗೂ ಕಾಫಿ ಎಸ್ಟೇಟ್ಗಳಿಗೆ ವಲಸೆ ಹೋಗುವಂತಹ ಜನರಿದ್ದಾರೆ. ಅವರನ್ನೆಲ್ಲ ಗಣತಿದಾರರು ಬರುವ ಸಂದರ್ಭದಲ್ಲಿ ಸೂಕ್ತ ಸಂದರ್ಭಕ್ಕೆ ಮಾಹಿತಿಯನ್ನು ಕೊಟ್ಟು ಅವರು ಚುನಾವಣೆಯಲ್ಲಿ ಹೇಗೆ ಬಂದು ಮತದಾನ ಮಾಡಿ ಹೋಗ್ತಾರೋ ಹಾಗೆ ಬಂದು ಮಾಹಿತಿಯನ್ನ ಕೊಟ್ಟು ಹೋಗ್ಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿಕೊಳ್ಬೇಕು. ಈ ಹಿಂದೆ ನಡೆದಿರ್ತಕ್ಕಂತಹ ಜಾತಿ ಗಣತಿ ಅವೈಜ್ಞಾನಿಕವಾಗಿದ್ದು ನೈತಿಕ ದತ್ತಾಂಶಗಳನ್ನು ತಗೊಂಡು ಜಾತಿ ಗಣತಿ ಮಾಡಬೇಕನ್ನುವಂಥ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರೆ, ಆ ಸರ್ಕಾರದ ಆದೇಶದಂತೆ ನಮ್ಮ ಬೋವಿ ಸಮಾಜ ಈ ರಾಜ್ಯಾದ್ಯಂತ ಏನು ಜನಸಂಖ್ಯೆ ಇದೆಯೋ ಪ್ರತಿಯೊಬ್ಬರೂ ಸಹ ತಮ್ಮ ಜಾತಿಯನ್ನು ಬೋವಿ ಅಂತ ನಮೂದು ಮಾಡಿಸಬೇಕಾಗಿ PHOVI ಬೋವಿ ಮತ್ತು ಉಪಜಾತಿ ಅಂತ ಬಂದರೆ ಒಡ್ಡದಂತ ನಮೂದು ಮಾಡಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಇಡೀ ರಾಜ್ಯದ, ಜಿಲ್ಲೆಯ, ತಾಲೂಕು, ಕಸ್ಬಾ ಪಂಚಾಯಿತಿಗಳ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ನಾಯಕರು, ವಿದ್ಯಾವಂತರು, ಅಧಿಕಾರಿ ವರ್ಗದವರು ದಯವಿಟ್ಟು ನಮ್ಮ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾ ಇನ್ನೂ ತುಂಬ ಕಡಿಮೆ ಇದೆ. ಅಲೆಮಾರಿ ಕೆಲಸಕ್ಕೆ ಹೋಗುವಂಥ ಸಮಾಜ ನಮ್ಮದು. ಸಾಕಷ್ಟು ಜನ ಊರುಗಳನ್ನು ಬಿಟ್ಟು ಕೆಲಸ ಕಾರ್ಯಗಳಿಗೆ ಇತರೆ ರಾಜ್ಯಗಳಿಗೆ, ಇತರ ಜಿಲ್ಲೆಗಳಿಗೆ ಹೋಗಿರ್ತಾರೆ. ಹಾಗಾಗಿ ತಾವು ನಮ್ಮ ಸಮಾಜದ ಬಂಧುಗಳು ನಮಗೆ ಗೊತ್ತಿರುವಂಥ ಎಲ್ರಿಗೂ ಕರೆ ಮಾಡಿ ತಾವು ಕರೆಸ್ಕೊಂಡು ಅವ್ರಿಗೂ ಸಹ ತಿಳುವಳಿಕೆಯನ್ನು ಕೊಟ್ಟು
ಈ ಜಾತಿ ಗಣತಿಯಲ್ಲಿ ಎಲ್ಲರೂ ಸಹಕಾರ ಮಾಡಿ ಯಶಸ್ವಿ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಸಮಾಜದ ಬಂಧುಗಳು, ನಾಯಕರು, ಹಿರಿಯರು ಕಿರಿಯರು ಎಲ್ರಿಗೂ ಹೊಂದಿಸ್ತಾ